ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಹಾಗೂ ಮುಖ್ಯೋಪಾಧ್ಯಾಯ ಪ್ರಶಸ್ತಿಗೆ ಭಾಜನರಾದ ಶಿಕ್ಷಕ ವೃತ್ತಿಯ ಘನತೆ ಗೌರವವನ್ನು ಎತ್ತಿ ಹಿಡಿದು ಮಕ್ಕಳ ಮತ್ತು ಪಾಲಕರ ಪಾಲಿನ ದೇವರಾಗಿ ಶಾಲೆ, ಶಾಲಾ ಮಕ್ಕಳು, ಸಮುದಾಯ ಹಾಗೂ ಶಿಕ್ಷಕರ ಸೇವೆಗೆ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡು ಸಾರ್ಥಕ 39 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಶಿಕ್ಷಣದ ಕೇಸರಿ ಆದವರು ಶ್ರೀ ಶೇಖಪ್ಪ ಭೀಮಪ್ಪ ಕೇಸರಿಯವರು. ಶ್ರೀಯುತರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಹೊಸಳ್ಳಿಯಲ್ಲಿ 1ನೇ ಜೂನ್ 1964ರಲ್ಲಿ ಶ್ರೀ ಭೀಮಪ್ಪ ಹಾಗೂ ಶ್ರೀಮತಿ ಬಸಮ್ಮ ದಂಪತಿಗಳ 4ನೇ ಮಗುವಾಗಿ ಇವರು ಜನಿಸುತ್ತಾರೆ. ಇವರಿಗೆ ಸುಶೀಲಮ್ಮ, ಶಾಂತಮ್ಮ, ಮಹಾದೇವಕ್ಕ, ಸುಮಿತ್ರ ಎಂಬ 4 ಜನ ಸಹೋದರಿಯರು, ನಾಗಪ್ಪ ಎಂಬ ಓರ್ವ ಸಹೋದರರು ಇದ್ದಾರೆ. ಇವರ ಬಾಲ್ಯ ಹಾಗೂ ಶಿಕ್ಷಣ ಹೇಗಿತ್ತು ಎಂಬುದನ್ನು ಅವರ ಬಾಯಿಂದನೇ ಕೇಳೋಣ ಬನ್ನಿ. ಬಾಲ್ಯ ಶಿಕ್ಷಣವನ್ನು ನಾನು ನಮ್ಮ ಗ್ರಾಮದಲ್ಲಿ ಮಾಡ್ತಾ ಹೋದಂಥ ಸಂದರ್ಭದೊಳಗೆ ನಾನು ನಮ್ಮ ತಂದೆ ತಾಯಿಗಳಿಗೆ ಹೊಲ ಮನೆ ಕೆಲಸವನ್ನು ಸಾಕಷ್ಟು ಮಾಡ್ತಾ ಇದ್ದೆ. ನಮ್ಮ ಸಹೋದರನು ಮಾಡ್ತಾಯಿದ್ದ, ನಮ್ಮ ಸಹೋದರಿಯರು ಮಾಡ್ತಾಯಿದ್ರು. ಮತ್ತು ನಾನು ಆ ಗ್ರಾಮದಲ್ಲಿ ಓದಿ ಮುಂದೆ ಪ್ರೌಢಶಾಲೆಯಲ್ಲಿ ಹೋಗುವಾಗ 8, 9, 10 ಓದುವಾಗ ಆ ಸಂದರ್ಭದಲ್ಲಿ ಕೃಷಿ ಒಳಗೆ ನಾನು ರಂಟೆ, ಕುಂಟೆ, ಬಿತ್ತನೆ ಕೆಲಸ, ಆಮೇಲೆ ಮೆಣಸಿನ ಅಗಿ ಚೆಲ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೆ ನಮ್ಮ ತಂದೆಯವರು. ಆವಾಗ ನೀರಿನ ತೊಂದರೆ ಆಗ್ತಾಯಿತ್ತು. ಬೇಸಿಗೆ ಕಾಲ ಏಪ್ರಿಲ್ ಮೇ ಅಂದರೆ ನೀರು ಸಿಗ್ತಿರ್ಲಿಲ್ಲ. ಓಪನ್ ವೆಲ್ ಇತ್ತಲ್ಲಿ ನಮ್ಮ ಗ್ರಾಮದಲ್ಲಿ. ಆ ಓಪನ್ ವೆಲ್ಲಿಂದ 4 ಗಂಟೆಗೆ ಎದ್ದು ನೀರು ಸೇದಿ ಆ ಮೆಣಸಿನ ಅಗಿಗೆ ನೀರು ಹಾಕ್ತಕ್ಕಂಥ ಸನ್ನಿವೇಶ, ಅದೆಲ್ಲ ಕಷ್ಟವನ್ನು ಪಡ್ತಾಯಿದ್ವಿ. ಅದೆಲ್ಲ ಮಾಡಿ ಮತ್ತು ಹೈಸ್ಕೂಲಿಗೆ ನಾವು ಕಾಲಲ್ಲಿ ಚಪ್ಪಲಿ ಇಲ್ಲ, ಒಂದು ಹಾಫ್ ಪ್ಯಾಂಟ್ ಹಾಕ್ಕೊಂಡು ಆವಾಗಿನ ಕಾಲಕ್ಕೆ ನಾವು ಸುಮಾರು 70-80ನೇ ಇಸ್ವಿ ಅವಧಿ ಆ ಟೈಮ್ ಒಳಗೆ ನಾವು ಶಾಲೆಗೆ ಬರಿಗಾಲಲ್ಲೇ ಹೋಗಿ ನಡ್ಕೊತ ಹೋಗಿ ಅಭ್ಯಾಸವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ಸಿಚುವೇಶನ್ ಆಗಿ ಬರ್ತಾಯಿತ್ತು. ನಾನು ಕಷ್ಟದಲ್ಲಿ ಕೃಷಿ ಕೆಲಸದಲ್ಲಿ ಸಹಾಯ ಮಾಡ್ತಾ SSLCವರೆಗೆ ಅಲ್ಲಿ ವ್ಯಾಸಂಗ ಮಾಡಿದೆ. ಮುಂದೆ ನಮ್ಮ ತಂದೆಯವ್ರೇನು ನೀನು ಬೇಗ ಟೀಚರ್ ಆಗಬೇಕು ಅಂತಕ್ಕಂಥ ಒಂದು ಮಹದಾಸೆ ಇತ್ತು ಅವರಿಗೆ. PUC ಎಜುಕೇಷನ್ ಮಾಡ್ತಾ ಹೋದೆ. ಎಜುಕೇಷನ್ ಮಾಡಿಸಿ ಆಮೇಲೆ BA RTS ಕಾಲೇಜ್ದಲ್ಲಿ ಮಾಡ್ತಾ ಹೋದೆ. ಇಷ್ಟನ್ನು ಮಾಡ್ತಾ BA ವ್ಯಾಸಂಗ ಮಾಡುವ ಸಂದರ್ಭದೊಳಗೆ ನನಗೆ ಆ ಎಜುಕೇಷನ್ ಮಾಡಿದ್ರಿಂದ, ಒಂದು ಇಂಟರ್ನ್ಶಿಪ್ ಕೋರ್ಸ್ ಎಜುಕೇಷನ್ ಮಾಡಿದ್ರಿಂದ ನನಗೆ ನೌಕರಿ ಸಿಕ್ತು. ನನಗೆ ಶಿಕ್ಷಕ ವೃತ್ತಿ ಸಿಕ್ತು. ನಾನು ಆ್ಯಕ್ಚುಲಿ ಭದ್ರಾವತಿ ಒಳಗೆ ಒಂದು ತಮಿಳು ಶಾಲೆಯೊಳಗೆ ಅದು 84ರಲ್ಲಿ ಟೀಚರ್ ಪೋಸ್ಟ್ ಬಂತು. ನಾನು ಒಳ್ಳೆ ಇದನ್ನು ಹೈಯರ್ ಎಜುಕೇಷನ್ ಮಾಡಬೇಕಂತೇಳಿ ನಮ್ಮ ಸಹೋದರರು, ಕಜಿನ್ ಸಹೋದರರು SN ಕೇಸರಿ ಅವರಿಗೆ ಇದನ್ನು ಮಾಡಿದಾಗ, ಇಲ್ಲ ನೀನು ನೌಕರಿ ಸಿಗೋದ ದುರ್ಲಭ ಇವತ್ತು ಬಂದಿದೆ, ಅದನ್ನು ನೀನು ಅನುಭವಿಸ್ಬೇಕು, ಹೋಗ್ಬೇಕು, ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅಂದರು. ಅವರೇ ಬ್ಯಾಗ್ ಸೂಟ್ ಕೇಸನ್ನು ಇದ್ರ ಮಾಡಿಕೊಂಡು ಭದ್ರಾವತಿಗೆ ನಾನು ಕರ್ಕೊಂಡು ಹೋಗಿ, ಆ್ಯಕ್ಚುಲಿ ಲಾಡ್ಜ್ನಲ್ಲಿ ನಾನು ಇರಿಸಿದ್ರು 8 ದಿವಸ ಮಾಡಿ ನೌಕರಿ ಸಣ್ಣದು ದೊಡ್ಡದು ಅಂತೇಳಿ ನನಗೆ ಹುರಿದುಂಬಿಸಿದ್ರು. ಸೊ ಇವತ್ತು ಅವ್ರನ್ನ SN ಕೇಸರಿ ಅವ್ರು ನಮ್ಮ ಸಹೋದರನ ನೆನೆಸ್ತಾ ಇದ್ದಾನೆ ಈ ಸಂದರ್ಭದಲ್ಲಿ. ನನ್ನ ಮದುವೆ 1993ರಲ್ಲಿ ಆಯಿತು. ನನ್ನ ಹೆಂಡತಿ ಹೆಸರು ಮಹಾದೇವಕ್ಕ ಸಣ್ಣೇರ್. ಸೊ ಅವಳು ಕೂಡ ಹಾವೇರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನು ಶಿಕ್ಷಕಿಯಾಗಿ ನಿರ್ವಹಿಸ್ತಾ ಇದ್ಲು. ಮುಂದೆ ಬಡ್ತಿ ಹೊಂದೋದ್ರ ಮುಖಾಂತರ ಧಾರವಾಡಕ್ಕೆ ಬಂದರು. SDA, FDA ಮ್ಯಾನೇಜರ್ ಆಗಿ, ಸೂಪ್ರಿಡೆಂಟ್ ಆಗಿ
ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರವಾಡದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಇವತ್ತು ನಂದು ಸಾಮಾಜಿಕ ಕೆಲಸ ಇರ್ಬೋದು, ನನ್ನ ವೃತ್ತಿಯೊಳಗೆ ಇರ್ಬೋದು, ನನ್ನ ಶ್ರೀಮತಿಯವರು ಮಹಾದೇವಕ್ಕ ಇವಳು ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಈ ಸಂದರ್ಭದಲ್ಲಿ. ಈ ಮಟ್ಟಕ್ಕೆ ನಾನು ಬೆಳಿಬೇಕಾದ್ರೆ ಇವತ್ತು ರಾಜ್ಯ ಮಟ್ಟದ ಅತ್ಯುತ್ತಮ ಮುಖ್ಯೋಪಾಧ್ಯಾಯ ಪ್ರಶಸ್ತಿ ತೆಗೆದುಕೊಳ್ಬೇಕಾದ್ರೂ ಅದರ ಹಿಂದೆ ಅವರ ಶ್ರಮ ಐತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಸಾಕಷ್ಟು ನನಗೆ ಪ್ರಶಸ್ತಿಗಳು ಲಭಿಸಿದ. ಒಂದು ರಾಜ್ಯ ಮಟ್ಟದ ಪತ್ರಿಕಾ ವೇದಿಕೆಯಿಂದ ಪ್ರಶಸ್ತಿ ಸಿಕ್ತು, ಸುಮಾರು 7-8 ವರ್ಷದಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಸಿಕ್ಕು. ಅವೆಲ್ಲವಕ್ಕೂ ಅವರು ಕಾರಣೀಕರ್ತರಾದಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಇಲಾಖೆ ಒಳಗೆ ಕೆಲಸ ಮಾಡ್ತಾ ಬಂದಾರ. ಅವರು ಕೂಡ ಮಹಾದೇವಕ್ಕ ಸಣ್ಯರವರು ಕೂಡ ಇಲಾಖೆ ಒಳಗೆ ಸ್ಟೇಟ್ ಲೆವೆಲ್ ತನ್ನ ಹೆಸರನ್ನು ಇಟ್ಕೊಂಡಾರ, ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಏನೇ ಸಮಸ್ಯೆ ಬಂದರೂ ಕೂಡ ಅವ್ರ ಇಲಾಖೆ ಒಳಗೆ ಹೊಡೆದಾಗ್ತಕ್ಕಂಥ ಶಕ್ತಿ ಅವ್ರಿಗೂ ಕೂಡ ಇದೆ. ನನ್ನ ಶಿಕ್ಷಕ ವೃತ್ತಿ 1985ರಲ್ಲಿ ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು ಜಡೆ ಮಾದರಿ ಶಾಲೆಯಿಂದ ಪ್ರಾರಂಭ ಆಯಿತು. ಅಲ್ಲಿ 8-10 ಜನ ಶಿಕ್ಷಕರಿದ್ದರು. ಅದ್ರಲ್ಲಿ ನನ್ನ ಅಗದಿ ನೆಚ್ಚಿನ ಸ್ನೇಹಿತರಂದ್ರೆ ಕಮ್ಮಾರ್ ಅಂತೇಳಿ ಪಿ ಟೀಚರು, ಚಂದ್ರಪ್ಪ ಇಂಥವರೆಲ್ಲ ಇದ್ದರು. ಸೊ ಆ ದೊಡ್ಡ ಸ್ಟಾಫ್ನಲ್ಲಿ ನಾನು ಇಂಗ್ಲೀಷ್ ಮತ್ತು ಕನ್ನಡ ಬೋಧನೆ ಮಾಡ್ತಾ ಬಂದೆ. ಮಕ್ಕಳನ್ನು ಕಲಿಕೆಯಲ್ಲಿ ಹಿಂದುಳಿದಂಥವ್ರನ್ನ ಸೊ ಆ ವಿಷಯವನ್ನು ಹೇಳ್ತಾ ಹೋದಾಗ ಆ ಪಾಲಕರು ನನ್ನ ಜೊತೆಗೆ ಹೆಚ್ಚಿನ ಒಡನಾಟಕ್ಕೆ ಬಂದರು. ಗೈರು ಮಕ್ಕಳು ಇರ್ಬೋದು, ಅಂಥವುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕಲಿಸಿದ್ರು. ಅದು ಮಲೆನಾಡು ಶಾಲೆ ಇರೋದ್ರಿಂದ ಶಾಲೆಗಳನ್ನು ಹೆಚ್ಚಿಸ್ತಾ ಇದ್ರು ಮಕ್ಕಳು, ಮಳೆ ಹೆಚ್ಚಿರೋದ್ರಿಂದ ಆ ಪಾಲಕರ ಮನೆಗೆ ಭೇಟಿ ಕೊಟ್ಟು ಅವ್ರ ಮನವೊಲಿಸಿ ಕರ್ಕೊಂಬಂದು ಅಕ್ಷರ ಜ್ಞಾನವನ್ನು ಕೊಟ್ಟಾಗ ಅವರು ಬಹಳಷ್ಟು ನಮಗೆ ಹತ್ತಿರ ಆದರು. ಯಶಸ್ವಿಯಾಗಿ ಅಲ್ಲಿ ಕೂಡ ಹೆಸರು ತೆಗೆದುಕೊಂಡು ಆ ಗ್ರಾಮದವರು ಇವತ್ತಿಗೂ ನೆನೆಸ್ತಾ ಇದ್ದಾರೆ. ಅಂಥ ಕಾರ್ಯವನ್ನು ಮಾಡಿ ನಾನು 1993ಕ್ಕೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಹೆಣ್ಣು ಮಕ್ಕಳ ಶಾಲೆಗೆ ಬಂದೆ. ಅಲ್ಲಿ ಕತ್ತೆಬೆನ್ನೂರು ಮಾಸ್ತರ್, ಮಗಳ ಇಂಥವರೆಲ್ಲ ಇದ್ದರು, ಪಠಾಣ್ ಅಂತವ್ರು ಇದ್ದರು. ಅಲ್ಲಿ ವಾತಾವರಣ ನೋಡಿದೆ. ಅಲ್ಲಿ ಗಾರ್ಡನ್ ಇರಲಿಲ್ಲ, ಒಂದು ಜಾಗ ಇತ್ತು, ಮೈದಾನ ಇತ್ತು. ಅದನ್ನು ನಾನು ಸ್ವಲ್ಪ ಪರಿಸರ ಪ್ರೇಮಿ, ನಾನು ಗಿಡಗಳನ್ನು ನೆಡಬೇಕಂತಕ್ಕಂಥ ಕುತೂಹಲ ನನಗೆ, ಮಕ್ಕಳನ್ನು ಆ ರಂಗದೊಳಗೆ ತೆಗೆದುಕೊಂಡು ಹೋಗ್ಬೇಕಂತಕ್ಕಂಥ ಒಂದು ಆಸಕ್ತಿ ನನಗೆ. ಅವಾಗ ಅವರೆಲ್ಲರದ್ದು ಸಹಕಾರ ತೆಗೆದುಕೊಂಡು ಫಸ್ಟ್ ನಾನು ಗಾರ್ಡನ್ ಮಾಡಿದೆ ಮೋಟೆಬೆನ್ನೂರೊಳಗೆ. ಮುಂಭಾಗದಲ್ಲಿ ಚಂದ ಇತ್ತದು. ಅದು ಇಟ್ಟಂಗಿಯಿಂದ ರೋಡ್ಗಳನ್ನು ಮಾಡೋದು, ಸುತ್ತಲೂ ಅಶೋಕ್ ಟ್ರೀಗಳನ್ನು ಹಚ್ಚೋದು, ತೆಂಗಿನ ಗಿಡಗಳನ್ನು ಹಚ್ಚೋದು, ಗ್ರಾಮದವರ SDMC ಅವರ ಸಿಬ್ಬಂದಿ ಸಹಕಾರ ತೆಗೆದುಕೊಂಡು ಚೆನ್ನಾಗಿ ಮಾಡಿದೆ. ಆವಾಗ ತಾನೇ ಅಲ್ಲಿ ಸಾಕ್ಷರತಾ ಪ್ರಾರಂಭ ಆಗಿತ್ತು. ಅಲ್ಲಿ ಕೂಡ ನಾನು ಮನೆಗೆ ಹೋಗಿ ಅಕ್ಷರ ರಾತ್ರಿ ಶಾಲೆ ಕಲಿಸ್ತಕ್ಕಂಥ ಯೋಜನೆ ಒಳಗೆ ನಾನು ತೊಡಗಿಸ್ಕೊಂಡ್ರು. ಅಲ್ಲಿ ಕೂಡ ಕಾರ್ಯ ಕೆಲಸಗಳನ್ನು ಮಾಡಿ ಆ ಪಾಲಕರ, ಆ ಗ್ರಾಮದ ಹಿರಿಯರ ಮೆಚ್ಚುಗೆಯ ಪಾತ್ರ ಆದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಧಾರವಾಡ ತಾಲೂಕು ನರೇಂದ್ರ ಮಾದರಿ ಶಾಲೆಗೆ ವರ್ಗಾವಣೆಗೊಂಡು ಹಾಜರಾದೆ. 1 ವರ್ಷ ಅಲ್ಲಿ ಸೇವೆಯನ್ನು ಮಾಡಿದೆ. ಅದಾಗ ತಾನೇ ಮಕ್ಕಳ ಕಲಿಕೆ ಪ್ರಗತಿ ಸಂಬಂಧ ಒಂದು ಯೋಜನೆ ಬಂತು, DPP ಯೋಜನೆ ಅಂತೇಳಿ. ಆ ಯೋಜನೆ ಒಳಗೆ ಒಣ್ಣೂರವರು BRC ಕೋಆರ್ಡಿನೇಟರ್ ಕಾರ್ಯನಿರ್ವಹಿಸ್ತಾ ಇದ್ದರು. ಆಗ ತಾನೇ ಅವರು ಪರಿಚಯ ಆದರು. ಆಮೇಲೆ ಕುಲಕರ್ಣಿ ಅಂತೇಳಿ IOS ಇದ್ದರು. ಅವರೆಲ್ಲ ನಮ್ಮ ಆ್ಯಕ್ಟಿವ್ನೆಸ್ಗಳನ್ನು ನೋಡಿ ನಮಗೆ ಯಾವ ಎಕ್ಸಾಮ್ ಇಲ್ಲ, ಯಾವುದೂ ಇಲ್ಲ. ಅವರು ನನಗೆ CRC ಕೋಆರ್ಡಿನೇಟರ್ ಅಂತೇಳಿ ನೇಮಿಸಿದ್ರು. ನಿನಗೊಂದು ಈ ಥರ ಯೋಜನೆಗೆ ನಿನ್ನ ಹಾಕೇವಿ ಕೋಆರ್ಡಿನೇಟರ್ ಅಂತೇಳಿ ನೀವು ಬಂದು ಕೆಲಸ ಮಾಡಿ. ನನಗೆ ಹಾಕಿದ್ರಿ ಅಂತಂದೆ. ನೀ ಆ್ಯಕ್ಟಿವ್ ಅದಿ, ಕೆಲಸ ಮಾಡ್ತಿ ಬಾ ಅಂದ್ರೆ. ಬ್ಯಾಡ್ರಿ ಅಂದೆ ನಾನು. ಇಲ್ಲ ಬಾ ನೀ ಕೆಲಸ ಮಾಡಂದ್ರು. ಅದನ್ನು ಕೆಲಸ ಮಾಡ್ತಾ ನಾ ಸುಮಾರು 3 ವರ್ಷ ಮುಗೀತು, 5 ವರ್ಷ ಮುಗೀತು, 10 ವರ್ಷ ತನಕ ಅದರಲ್ಲೇ ಕಂಟಿನ್ಯೂ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಉಷಾ ಮೇಡಮ್ ಅಂತವ್ರೊಬ್ಬರು ಉಪನಿರ್ದೇಶಕರಿದ್ದರು. ಸೊ ಅವರು ಕೂಡ ನನಗೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಕೊಡ್ತಾಯಿದ್ರು. ಒಣ್ಣೂರವ್ರು ಕೊಡ್ತಾಯಿದ್ರು, ರಾಜೇಂದ್ರ ಪ್ರಸಾದ್ ಅವರು ಕೊಡ್ತಾಯಿದ್ರು. ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾನು CRC ಕೇಂದ್ರ ಮಾದರಿ ಕೇಂದ್ರವನ್ನಾಗಿ ಮಾಡಿದೆ. ರಾಜ್ಯದಲ್ಲಿ ಒಮ್ಮೆ ಸ್ಟೇಟ್ ಟೀಮ್ ಬಂತು. ಅವರೆಲ್ಲ ಉಡುಗೆ ತೊಡುಗೆಗಳನ್ನು ನಾವು ದೋತ್ರ ಲಿಂಗದಾಳ್ ಅಂತ ಹೇಳಿ ನಮ್ಮ ಇನ್ನೊಬ್ಬ ದೋಸ್ತರು ಅವರು, ನಾವು ಉಡುಗೆ ತೊಡುಗೆ ದೋತ್ರ ಜುಬ್ಬ ಹಾಕ್ಕೊಂಡು ಆ ಒಂದು ಧಾರವಾಡದ ಸ್ಟೈಲ್ ಡ್ರೆಸ್ದು ಕೂಡ ಅವ್ರು ಬಂದಾಗ ತೋರಿಸಿದ್ವಿ. ಮತ್ತು ನಮ್ಮ ಎಲ್ಲ ಯೋಜನೆಗಳನ್ನು ನೋಡಿ ಉಷಾ ಮೇಡಮ್ ಇರ್ಬೋದು, ಒಣ್ಣೂರವರು ಬಹಳ ಖುಷಿಪಟ್ಟರು. ಆ ಸ್ಟೇಟ್ ಆಫೀಸರ್ ಸಹಿತ ಖುಷಿಪಟ್ಟರು. ಅಂದರೆ ರಾಜ್ಯಕ್ಕೆ ಅಷ್ಟು ಇದಾದವು ನಮ್ಮ CRC ಕೇಂದ್ರಗಳು. ಅಷ್ಟು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿದ್ವಿ. ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ವಿ. ನಾನು ಸಮಾಲೋಚನಾ ಸಭೆ ಅಂತ ನಡೀತಾ ಇದ್ವಲ್ಲ, ಸಮಾಲೋಚನಾ ಸಭೆಗಳು ನಡಿಬೇಕಾದ್ರೆ ಇಡೀ ದಿವಸ ನಾವು ಅವರಿಗೆ ಟೀಚರ್ಸ್ಗೆ ಆ್ಯಕ್ಟಿವಿಟಿಗಳನ್ನು ಕೊಡಬೇಕು. ಪಾಠೋಪಕರಣ ಹೆಂಗೆ ತಯಾರು ಮಾಡಬೇಕು ಅನ್ನೋದನ್ನು ನಾವು ಹೇಳಬೇಕು. ಪಾಠ ಹೆಂಗೆ ಕಲಿಸ್ಬೇಕು ಅನ್ನೋದನ್ನು ಹೇಳಬೇಕು. ನಾವೆಲ್ಲ ಇಡೀ ದಿವಸ ರಾತ್ರಿ 12 ಗಂಟೆ ಮಟ್ಟ ಕುಂತು ಆ ಪಾಠ ತಯಾರಿ ಮಾಡ್ಕೊಂಡು ಹೋಗಿ ತರಬೇತಿ ಕೊಡ್ತಾ ಇದ್ವಿ ಟೀಚರ್ಸ್ಗೆ. ಬಂದು ಅಧಿಕಾರಿಗಳು ವಿಸಿಟ್ ಮಾಡಿ ನೋಡ್ತಾ ಇದ್ರು, ಏನು ಟೈಮ್ ಟೇಬಲ್ಲು ಏನು ಇದನ್ನೆಲ್ಲ ಮಾಡ್ತಾ ಬಂದ್ವಿ. ಅದರೊಳಗೆ ಒಂದು ನನಗೆ ತೃಪ್ತಿ ತಂದು ಕೊಡ್ತು, ಸುಖ ಶಾಂತಿ ಕೊಡ್ತು. ಅಂದರೆ ನಾ ಪ್ರಾಮಾಣಿಕವಾಗಿ ಅಲ್ಲಿ ಸೇವೆ ಮಾಡಿದ್ನಲ್ಲಪ್ಪ ಅಂತೇಳಿ. ಆಮೇಲೆ ನಾನೇ ಬೇಡ ಅಂಥೇಳಿ ಅವ್ರು ಕಂಟಿನ್ಯೂ ಆಗಿರಿ ಅಂದ್ರಿ. 2003ಕ್ಕೆ DPP ಯೋಜನೆ ಹೋಗಿ ಸರ್ವ ಶಿಕ್ಷಾ ಅಭಿಯಾನ ಬಂತು.
ಅವಾಗ ನಾನು ಒಂದು 3 ವರ್ಷ ನಿಯೋಜನೆ ಮೇಲೆ ಕೆಲಸ ಮಾಡಿದೆ. 2003ಕ್ಕೆ ಕೆಳಗೇರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ವರ್ಗಾವಣೆಗೊಂಡು ಬಂದೆ. ಅಲ್ಲಿ ಸಹಶಿಕ್ಷಕನಾಗಿ ಸುಮಾರು 18 ವರ್ಷ ಕೆಲಸವನ್ನು ಮಾಡಿದೆ. ಅಲ್ಲಿ ಕವಟೇಕರ್ ಅಂತೇಳಿ, ಆಮೇಲೆ ಕಿತ್ತೂರು ಜಗದೀಶ್ ಅವರಂತೇಳಿ, VN ಕೀರ್ತಿವತಿ ಅವರಂತೇಳಿ, ಕೋಲಾರ ವಾಣಿ ಅವ್ವಣ್ಣವ್ರು ಎಲ್ಲ ಶಿಕ್ಷಕರ ಬಳಗ ಕಟ್ಟಿಕೊಂಡು ಅಲ್ಲಿ ಒಂದು ಥರದ ವಾತಾವರಣ ಹೆಂಗಿತ್ತಂದ್ರೆ ಇತ್ಲಾಗ ಸಿಟಿನೂ ಅಲ್ಲ, ಗ್ರಾಮೀಣನಲ್ಲ, ಆ ಒಂದು ಸ್ಥಿತಿ ಒಳಗಿತ್ತು. ಅಲ್ಲಿರ್ತಕ್ಕಂಥ ಹಿರಿಯರನ್ನ ಕರ್ಕೊಂಡೆ, ಆಮೇಲೆ ಪಾಲಕರ ಜೊತೆಗೆ ಒಡನಾಟ ಇಟ್ಕೊಂಡೆ, ಆ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಏನೇನು ಬೇಕು ಯೋಜನೆಗಳನ್ನು ಹಾಕೊಂಡೆ. ನಾನು ಸಹಶಿಕ್ಷಕ ಆಗಿದ್ದರೂ ಕೂಡ ಹಿರಿಯರ ಒಂದು ಸಹಕಾರದಿಂದ ಎಲ್ಲ ಕಟ್ಟಡ ಕಟ್ಟೋದಿರ್ಬೋದು, ಶಾಲೆಗಳ ರೂಮ್ಗಳನ್ನು ಕಾಂಪೌಂಡ್ ಕಟ್ಟೋದಿರ್ಬೋದು, ಆಮೇಲೆ ಮತ್ತೇನು ಅಂದರೆ ಬೋರ್ವೆಲ್ ಹಾಕ್ಸೋದಿರ್ಬೋದು. ಇವತ್ತು ಅದು ಒಂದು ಮಾದರಿ ಶಾಲೆ ಆಗಲಿಕ್ಕೆ ಎಲ್ಲ ಟೀಚರ್ಸ ಸಹಕಾರದಿಂದ ನಾನು ಕೆಳಗೇರಿ ಶಾಲೆಯನ್ನು ಮಾಡಿದೆ. ಇವತ್ತಿಗೂ ಕೆಳಗೇರಿ ಶಾಲೆಯೊಳಗೆ ಹಿರಿಯರು ಬಸನಗೌಡರು, ರುದ್ರಗೌಡರು, ಶಂಕರ್ ಕೊಟ್ರಿ, ಇಂಥ ಎಲ್ಲ ತಲವಾಯಿಯವರು ಎಲ್ಲರೂ ನೆನೆಸ್ತಾ ಇದ್ದಾರೆ. ನಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಎಲ್ಲ ಬಳಗವನ್ನು ಕಟ್ಕೊಂಡು ಆ ಕೆಲಸ ಮಾಡಿದಾಗ ಅದು ಒಂದು ಮಾದರಿ ಶಾಲೆಯಾಗಿ ಪರಿವರ್ತನೆ ಒಳಪಡ್ತು. ಮಕ್ಕಳು ಕೂಡ ಅಲ್ಲಿ 7ನೇ ವರ್ಗದವರೆಗೂ ಓದಿ ದೊಡ್ಡ ದೊಡ್ಡ ಹುದ್ದೆಯೊಳಗೆ ಅದಾರ, ಇಂಜಿನಿಯರ್ ಅದಾರ, ಡಾಕ್ಟ್ರ್ ಅದಾರ. ಸೊ ಅದೆಲ್ಲ ನೋಡಿ ನನಗೆ ಖುಷಿ ತಂದುಕೊಳ್ತು ಕೆಳಗೇರಿ ಶಾಲೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದೆ ನಾನು ಬಡ್ತಿ ಬಂತು, 2-3 ಸಲ ನಿರಾಕರಿಸಿದ್ರು ಕೂಡ ಕೊನೆಗೆ ನಾನು 2020ರಲ್ಲಿ ಬಡ್ತಿಯಾಗಿ ಹೋಗಿ ಮುರ್ಕಟ್ಟಿ ಶಾಲೆಗೆ ಜಾಯಿನ್ ಆದೆ. ಜಾಯಿನ್ ಆದಮೇಲೆ ಇವ್ರಿಗೆಲ್ಲ ಗೊತ್ತಾಯ್ತು, ಊರನರಿಗೆ ಗೊತ್ತಾಯಿತು. ಯಾಕೆ ಹೋದ್ರಿ ಇವರು ಅಂಥೇಳಿ ಶಾಸಕರು ಅರವಿಂದ್ ಬೆಲ್ಲದ್ ಸಾಹೇಬ್ರ ಕಡೆ ಈ ಊರು ಹಿರಿಯರು 150 ಮಂದಿ ಹೋದರು. ಟೀಚರ್ಸ್ ಹೋಗೆಲ್ಲ ಹೇಳಿದ್ರು ಅವರೇ ಬೇಕು ಅಂತೇಳಿ. ನನಗೆ ಖುಷಿ ತಂತು. ನಾ ಇಷ್ಟು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿದ್ದೇನಾ, ಸಂಪನ್ಮೂಲ ವ್ಯಕ್ತಿಯಾಗಿ, ಶಿಕ್ಷಕ ಆಗಿ, ಇಂಗ್ಲೀಷು ಕನ್ನಡ ಕಲಿಸೋದ್ರೊಂದಿಗೆ. ಅಂದರೆ ನಂದು ಕಲ್ತು ಎಜುಕೇಷನ್ನ ನನಗೆ ಅಲ್ಲಿ ಸಹಾಯ ಆಯಿತು. ಜನ ಇಷ್ಟು ನಾನು ಗುರುಸಿ ಹೊಳ್ಳಿ ನೀನಾ ಬಾ ಅಂತಾರಲ್ಲ ಅಂತ ಹೇಳಿದ್ರು. ಶಾಸಕರು ಒಂದು ಮಾತು ಹೇಳಿದ್ರು ನನಗೆ, ಅವ್ರ ಊರನರಿಗೆ. ಅವರು ಸಂಘ ಸಂಸ್ಥೆಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬೇಕಾ. ಪ್ರಭಾರಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡಿದೆ, ಸಹಶಿಕ್ಷಕ ಕೆಲಸ ಮಾಡಿದೆ. ಅಷ್ಟು ಮಂದಿ ಅಲ್ಲಿ ಹೋಗಿ ಕೆಲಸ ಮಾಡಿದಾಗ ಅವರು ಸಂಘ ಸಂಸ್ಥೆಯೊಳಗೆ ಕೆಲಸ ಮಾಡ್ತಾರೆ, ನೀವು ಬೇಕಂತ ಕೇಳ್ತಿರಲ್ಲ ಅಂತ ಹೇಳಿದಾಗ ಅವರೇ ಬೇಕ್ರಿ. ಅವ್ರ ಕೆಲಸ ಸಂಘ ಸಂಸ್ಥೆ ಕೆಲಸ 5:30 ಮೇಲೆ ಅವ್ರದ್ದು, ರಾತ್ರಿ 11 ಗಂಟೆ ಮಾಡ್ತಾರೆ. ಆದರೆ ಶಾಲೆ ಕೆಲಸನ ಶಾಲಾ ಅವಧಿಯೊಳಗೆ ಎಂದೂ ಅವರು ಸಭೆ ಸಮಾರಂಭಕ್ಕೆ ಹೋಗಿಲ್ಲ ಅಂತಕ್ಕಂಥದ್ದನ್ನು ಪಾಲಕರ ನೇರವಾಗಿ ಶಾಸಕರಿದ್ರಿಗೆ, SDM ಸಾಹೇಬ್ರಿಗೆ ಹೇಳಿದಾಗ ನನ್ನ ಆತ್ಮಕ್ಕೆ ಭಾಳಷ್ಟು ಸಂತೋಷವನ್ನು ತಂದು ಕೊಡ್ತು. ಅಂದರೆ ನನ್ನ ಕುಟುಂಬನೂ ಕೂಡ ಖುಷಿ ಪಡ್ತು. ಇಷ್ಟು ಪ್ರಾಮಾಣಿಕವಾಗಿ ನಾನು ಸೇವೆಯನ್ನು ಮಾಡಿ ಮುಂದೆ ಸಂಘ ಸಂಸ್ಥೆ ಕೆಲಸವನ್ನು ಶಾಲಾ ಅವಧಿ ನಂತರ ಮಾಡ್ತಾ ಹೋದೆ ಅನ್ನೋದನ್ನು ಅದು ನನಗೆ ಖುಷಿ ಅಂತಂತು. ಮುಂದೆ ಅಲ್ಲಿಗೆ 2020ಕ್ಕೆ ಹೋಗಿ ಮುರ್ಕಟ್ಟಿ, ಧಾರವಾಡ ತಾಲೂಕು ಮುರ್ಕಟ್ಟಿ, ಅದೊಂದು ಬಸ್ ಕಡಿಮೆ ಒಂದು ಸಣ್ಣ ಹಳ್ಳಿ, ಅದು ಅಂಥ ಹಳ್ಳಿಗೆ ಹೋಗಿ ಜಾಯ್ನ್ ಆಗ್ತಾ ಇದ್ದೀನಿ. ನಾನು ಇಲ್ಲಿ ಯಾಕಾರ ಬಂದೆ ಅಂತೇಳಿ ನನಗೆ ತ್ರಾಸಾಯಿತು. ಕಾರಣ ಇಷ್ಟೇ, ಅಲ್ಲಿ ಕಟ್ಟಡ ಇಲ್ಲ, ಶಿಕ್ಷಕರಿಲ್ಲ. ಹೆಂಗಪ್ಪ ಇಲ್ಲಿ ನಾ ಯಾಕಾರ ತೊಗೊಂಡೆ ಅಂಥೇಳಿ ಅಷ್ಟು ನನಗೆ ಮಾನಸಿಕವಾಯಿತು. ಅಂಥ ದೊಡ್ಡ ಶಾಲೆಯೊಳಗೆ ಎಲ್ಲ ಕಡೆ ದೊಡ್ಡ ದೊಡ್ಡ ಶಾಲೆಯೊಳಗೆ ಇದ್ದು ಬಂದೀನಿ. ಲಾಸ್ಟ್ ಸೇವಾ ಅವಧಿ ಇನ್ನೊಂದು 4 ವರ್ಷ ಐತಿ, ಇಂಥಲ್ಲಿ ತೊಗೊಂಡಲ್ಲ ಅಂಥೇಳಿ ಒಂದು ವಾರ ನನಗೆ ನಿದ್ದೆ ಹತ್ತಲಿಲ್ಲ. ಏನು ಮಾಡ್ಬೇಕು, ನಾನು ಇಲ್ಲಿಂದ ಬಿಟ್ಟು ವಾಪಸ್ ಹೋಗೋಕ್ಕೂ ಬರೋಂಗಿಲ್ಲ. ಯಾವ ಟೈಪ್ ಇದನ್ನು ಇಂಪ್ರೂವ್ ಮಾಡ್ಬೇಕಂತೇಳಿ ನಂದು ಮೈಂಡು ಚಿಂತನೆ ಮಾಡಾಕತ್ತು. ಆವಾಗ ಅಧಿಕಾರಿಗಳ ಸಹಕಾರ ತೆಗೆದುಕೊಂಡೆ, ಗ್ರಾಮಸ್ಥರ ಸಹಕಾರ ತೆಗೆದುಕೊಂಡೆ, SDMC ಅವ್ರ ಸಹಕಾರ ತೆಗೆದುಕೊಂಡೆ, ಸಿಬ್ಬಂದಿ 2-3 ಜನ ಇದ್ದರೂ ಕೂಡ ಅಂಥವ್ರ ಸಹಕಾರ ತೆಗೆದುಕೊಂಡೆ. ನಾನು ಕಟ್ಟಡ ಅಲ್ಲಿಗೆ ಸುಮಾರು ಒಂದು 4 ರೂಮ್ಗಳನ್ನು ಕಟ್ಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅಂಚಾಟೆ ಸಾಹೇಬರಿದ್ದರು, ಸರ್ ಒಂದು ಟೆಂಪ್ರರಿ ರೂಮ್ ಕಟ್ಸ್ಕೊತಾನೆ ಅಂತ ಹೇಳಿದಾಗ ಅವರು ಒಮ್ಮೆ 2 ಲಕ್ಷ, ಒಮ್ಮೆ 3 ಲಕ್ಷ ಕೊಟ್ಟರು. ಒಂದು ಶೆಡ್ ಟೈಪ್ ಮಾಡಿದೆ, ಅದೆಲ್ಲ ಭಾಳ ಹೆಲ್ಪ್ ಆಯಿತು. ಆಮೇಲೆ ಕಾಂಪೌಂಡ್ ಇರಲಿಲ್ಲ, ಒಂದು ಪಂಚಾಯತಿಯಿಂದ ಕಾಂಪೌಂಡನ್ನು ಮಂಜೂರಿ ಮಾಡಿಸಿದ್ವಿ, ಭೋಜನಾಲಯ ಮಂಜೂರಿ ಮಾಡಿಸಿದ್ವಿ. ಆಮೇಲೆ ಇವನ್ನೆಲ್ಲ ಮಾಡೋದ್ರ ಜೊತೆಗೆ ಬೊಮ್ಮಕ್ಕನ ಸರ್ ಅಂತೇಳಿ BE ಅವರಿದ್ದರು. ಅವ್ರಿಗೆ ನಾ ಕೇಳಿದೆ, ಇಲ್ಲಿ ಏನು ಸರ್ ಸಂಪನ್ಮೂಲ ಇಲ್ಲ, ನೀವೇನು ಮಾಡ್ತೀರಿ, ನನಗೆ ಹೆಲ್ಪ್ ಮಾಡಬೇಕು ಈ ಶಾಲೆಗೆ ಅಂತ ಕೇಳಿದಾಗ ತಾಲೂಕು ಪಂಚಾಯತಿಯಿಂದ ಸುಮಾರು ಒಂದು 50,000 ರೂಪಾಯಿ ಮಂಜೂರು ಮಾಡಿಸಿದ್ರು. ಒಂದಿಷ್ಟು ಟ್ರೆಜರಿ ತೆಗೆದುಕೊಂಡ್ವಿ, ಒಂದು ಮ್ಯಾಟಿಂಗ್ ಮಾಡಿಸಿದ್ವಿ, ಟೇಬಲ್ಗಳನ್ನು ಮಾಡಿಸಿದ್ವಿ, ಫರ್ನಿಚರ್ಸ್ ತೊಗೊಂಡ್ವಿ, ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು. ಮತ್ತು ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಾಗ ಮತ್ತೇನು ಮಾಡಿದರು, ಸುಮಾರು 1 ಲಕ್ಷ ರೂಪಾಯಿ ಮೆಟೀರಿಯಲ್ ನನಗೆ ಕೊಟ್ಟರು. ಬೇರೆ ಯಾವ ಶಾಲೆಗೆ ಕೊಟ್ಟರೆ ಇಲ್ಲ ಗೊತ್ತಿಲ್ಲ. ಇಷ್ಟೆಲ್ಲ ಹೋರಾಟ ಮಾಡ್ಲಿಕ್ಕತ್ತೇನಲ್ಲ ಈ ಮನುಷ್ಯ ಅಂಥೇಳಿ ನನಗೆ ಪ್ರೊಜೆಕ್ಟರ್ ಬೇಕಂದೆ, ಕಂಪ್ಯೂಟರ್ ಬೇಕಂದೆ, ಆಮೇಲೆ ಪ್ರಿಂಟರ್ ಬೇಕಂದೆ. ಇವೆಲ್ಲವನ್ನು ಪೂರೈಸಿದರು. ಇಂಥ ಒಂದು ಕುಗ್ರಾಮದಲ್ಲಿ ಇವೆಲ್ಲವನ್ನು ಪೂರೈಕೆ ಮಾಡಿದ್ದು ಆ ಪ್ರಾಜೆಕ್ಟ್ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥದ್ದು. ಅಲ್ಲಿ ಸೈಯದ್ ಅಂತ ಇರ್ಬೋದು, ವೆಂಕಟಾಚಲಂ ಅಂತ ಇರ್ಬೋದು, ಇನ್ನು ಉಳಿದಿರ್ತಕ್ಕಂಥ ಬೇರೆ ಬೇರೆ ಶಿಕ್ಷಕರು ಎಲ್ಲ ಬಂದರು. ಅವ್ರ ಸಹಕಾರ ತೆಗೆದುಕೊಂಡು ಅವೆಲ್ಲ ಮಕ್ಕಳಿಗೆ ಉಪಯೋಗ ಆಗಂಗೆ ನಾನು ಮಾಡ್ತಾಯಿದ್ದೀನಿ. ಅದು
ಹೆಂಗೈತಿ ಅಂದ್ರೆ ಆ ಊರು ಅಂತಂದರೆ ಮಕ್ಕಳು ಶಿಕ್ಷಣ ಅಂದರೆ ಬರೀ ಬಿಡೋದು ಕೆಲಸ ಬರೋಂಗಿಲ್ಲ. ಅವರೆಲ್ಲ ಮನವೊಲಿಸಿ ಮೋಟಿವೇಟ್ ಮಾಡಿ ಪಾಲಕರಿಗೆ ತಿಳುವಳಿಕೆ ಕೊಟ್ಟು ಮೀಟಿಂಗ್ ಸಭೆಗಳನ್ನು ಮಾಡಿ ಹೇಳಿದಾಗ ಮಕ್ಕಳು ಆವಾಗ ಪಾಲಕರಿಗೆ ಜ್ಞಾನೋದಯ ಆಯಿತು. ಶಾಲೆ ಕಳಿಸ್ಲಿಕ್ಕತ್ತಿದ್ರು. ಸುಮಾರು ಒಂದು 128, 130, 160 ಮಕ್ಕಳು ಬರ್ಲಿಕ್ಕತ್ತಿದ್ರು. ಆ ಊರು ಬಿಟ್ಟು ಬೇರೆ ಕಡೆ ಹಚ್ತಾ ಇದ್ರು ಅವರು. ನಾವು ಹೋದ್ಮೇಲೆ ಇವನ್ನೆಲ್ಲರನ್ನೂ ಟೀಚರ್ಸ್ನ ಒಂದು ವಿಶ್ವಾಸ ತೆಗೆದುಕೊಂಡು ಕಾರ್ಯ ಕೆಲಸ ಮಾಡ್ತಾ ಹೋದಾಗ, ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾ ಹೋದಾಗ ಇದೊಂದು ಶಾಲೆ ದಾರಿಗೆ ಬಂತು ಅನ್ನೋದು ಅವ್ರಿಗೆ ಊರಿನವರಿಗೆ ಜ್ಞಾನೋದಯ ಆಕತ್ತು. ಇವರೊಬ್ಬರು ಒಳ್ಳೆ ಶಿಕ್ಷಕರದಾರ, ಒಳ್ಳೆ ಹೆಡ್ ಮಾಸ್ಟರ್ ಅದಾರ, ಒಳ್ಳೆ ಸಿಬ್ಬಂದಿಯನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಾ ಇರೋದನ್ನ ಮನವರಿಕೆ ಮಾಡಿಕೊಟ್ಟೆ ನಾನು. ಅಲ್ಲಿ ಸಮೀಪದಲ್ಲಿ ಅಂಗನವಾಡಿ ಐತಿ. ಆ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಹಚ್ತಿದ್ರು 1ನೇ ಕ್ಲಾಸಿಗೆ. ಅವ್ರನ್ನೆಲ್ಲ ಇಲ್ಲಿ ಬರುವಂಗೆ ಮೋಟಿವೇಟ್ ಮಾಡಿದೆ. ಅಕ್ಕಪಕ್ಕದ ಹಳ್ಳಿ ಮಕ್ಕಳು ಸಹಿತ ನಮ್ಮಲ್ಲಿ ಬರುವಂಗೆ ಮಾಡಿದೆ. ಇಷ್ಟೆಲ್ಲ ಮಾಡಿ ಅದು ಒಂದು ಮುರ್ಕಟ್ಟಿ ಶಾಲೆ ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆಯಲ್ಲಿ ಐತಿ ಅನ್ನಂಗೆ ಗುರ್ತು ಅಧಿಕಾರಿಗಳನ್ನು ಕರೆದು ಜಿಲ್ಲಾ ಪಂಚಾಯತ್ ಸಿಇಒರನ್ನ ಕರೆಸಿ, DC ಅವ್ರನ್ನ ಕರೆಸಿ ಆ ಹಳ್ಳಿಯಲ್ಲಿ ಏನು ಬೇಕು ಬೇಡಿಕೆ ಇದೆ ಆ ಶಾಲೆಗೆ ಎಲ್ಲವನ್ನು ಪರಿಚಯ ಮಾಡಿಕೊಟ್ಟಾಗ ಒಂದೊಂದೇ ಹಂತವಾಗಿ ಬರಲಿಕ್ಕತ್ತಿದ್ವು. ಈ ಎಲ್ಲ ಕಾರ್ಯಕೆಲಸಗಳನ್ನು 4 ವರ್ಷದೊಳಗೆ ಮಾಡಿದಾಗ ಕೊನೆಗೆ ನನಗೆ 2023-24ನೇ ಸಾಲಿನಲ್ಲಿ ನನಗೆ ಆಶ್ಚರ್ಯ ಆಯಿತು. ನನಗೆಲ್ಲರೂ ಕೂಡಿ ಹಿರಿಯರು, ನಮ್ಮ ಸಂಘಟನೆದವರು ಕೂಡಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಇರ್ಬೋದು, ನನಗೆ ಕೆಲವರು ಹಿರಿಯರು ಇರ್ಬೋದು, ಗುರ್ಕಾರ್ ಸರ್ ಅಂತವ್ರು ಇರ್ಬೋದು. ಸೊ ಅವರೆಲ್ಲರೂ ಮಾರ್ಗದರ್ಶನ ಮಾಡಿದರು. ಒಂದು ಅರ್ಜಿ ಹಾಕಿ ನೋಡೋಣ ಇನ್ನು ಸರ್ವಿಸ್ ಎಂಡ್ ಐತೆ ಅಂದಾಗ ಅರ್ಜಿ ಹಾಕಿದೆ. ನನಗೆ 2023 ಸೆಪ್ಟೆಂಬರ್ 4 ಅಥವಾ 3ನೇ ತಾರೀಕಿಗೆ ಸರ್ಕಾರದಿಂದ ಒಂದು ನನಗೆ ಕರೆಯೋಲೆ ಬಂತು. ನೀವು ಸ್ಟೇಟ್ ಅವಾರ್ಡಿಗೆ ಸೆಲೆಕ್ಷನ್ ಆಗಿದ್ರಿ, 5ನೇ ತಾರೀಕು ನಿಮ್ಮ ಫ್ಯಾಮಿಲಿ ಸಮೇತ ಬರಬೇಕು ಅಂತ ಹೇಳಿದಾಗ ನನಗೆ ಸಂತೋಷದ ಕಣ್ಣೀರು ದಳ 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 ಬಂದು. ಯಾಕಂದ್ರೆ ನಾನು ಸರ್ವಿಸ್ ಎಂಡ್ನೊಳಗೆ ಇಂಥ ಒಂದು ಅವಾರ್ಡನ್ನು ಸಂಘಟನೆದವರು, ಊರನ್ನವರ, ಕೆಲಿಗೇರಿ ಮತ್ತು ಮುರ್ಕಟ್ಟಿ ಏನು 2 ಗ್ರಾಮದ ಹಿರಿಯರು, ಅಲ್ಲಿಯ ಸಿಬ್ಬಂದಿ, ಅಲ್ಲಿಯ ಮಕ್ಕಳ ಒಂದು ಏನು ಶ್ರಮಪಟ್ಟು ದುಡ್ದಿದ್ದೆ ಸರ್ವಿಸ್ ಎಂಡಿಗೆ ಇಷ್ಟೆಲ್ಲ ನನಗೆ ಸಾರ್ಥಕ ಜೀವನಕ್ಕೆ ನಾನು ಕಷ್ಟಪಟ್ಟದಕ್ಕೆ, ಕೃಷಿಕ ಕುಟುಂಬದಲ್ಲಿ ಜನಿಸಿದ್ದಕ್ಕೆ ಇಷ್ಟೆಲ್ಲ ಒಂದು ಅವಾರ್ಡ್ ಯೋಜನೆ ಮಾಡಿ ಕೆಲಸ ಮಾಡಿದ್ದಕ್ಕೆ ನನಗೆ ಅವಾರ್ಡ್ ಸಿಕ್ತಲ್ಲ ಅಂತೇಳಿ ಭಾಳಷ್ಟು ಸಂತೋಷವಂತಂತು. ಆ ಅವಾರ್ಡ್ ಸಿಕ್ಕ ಮೇಲೆ ಗ್ರಾಮದವರು ದೊಡ್ಡ ಜಾತ್ರೆ ಮಾಡಿದಂಗೆ ಮಾಡಿ ನನ್ನ ಸನ್ಮಾನವನ್ನು ಮಾಡಿದರು. ಸಾಕಲ್ಲ ನನ್ನ ಬದುಕು. ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ ನಾನು, ನಮ್ಮ ತಂದೆ ತಾಯಿ ಕಷ್ಟಪಡೋದಕ್ಕೂ ಅವರ ಹೆಸರನ್ನು ಉಳಿಸಲಿಕ್ಕೆ ನಾನು ಪಣ ತೊಟ್ಟೆ ಅನ್ನೋದು ಸಾರ್ಥಕ ಆಯಿತು. ಕೆಲಿಗೇರಿಯವರು ಸುಮಾರು 16 ಬಾರಿ ಸನ್ಮಾನ ಮಾಡಿದರು ಬೇರೆ ಬೇರೆ ಸಂಘಟನೆದವರು. ಇಲ್ಲಿ ಧಾರವಾಡದಲ್ಲಿ ಸಂಘಟನೆದವ್ರು ಇರ್ಬೋದು, ಬೇರೆ ಬೇರೆ ಸಾಹಿತ್ಯಿಕದವ್ರು ಇರ್ಬೋದು, ಶಾಸಕರು ಇರ್ಬೋದು, MP ಗಳು ಇರ್ಬೋದು, ಎಲ್ಲರೂ ಕರೆಸಿ ನಾನು ಸನ್ಮಾನ ಮಾಡಿದರು. ಸಮಾಜದವರು ಸನ್ಮಾನ ಮಾಡಿದರು, ಓಣಿಯಲ್ಲಿ ಸನ್ಮಾನ ಮಾಡಿದರು. ಸೊ ನನಗೂ ಕೂಡ ನನ್ನ ಇಲಾಖೆ ಒಳಗೆ ನಮ್ಮ ತಾಲೂಕು ಹಂತದಿಂದ ಹಿಡಿದು ರಾಜ್ಯ ಹಂತದ ಅಧಿಕಾರಿಗಳು, ಕೆಳದಿ ಮಠರು ಇರ್ಬೋದು, ಸದಲ್ಗಿ ಸರ್ ಇರ್ಬೋದು, ಆಮೇಲೆ ಆಯುಕ್ತರು ಇರ್ಬೋದು, ಸಿಂತ್ರೆ ಮೇಡಮ್ ಅವರು, ಸೊ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ಅವರೆಲ್ಲರೂ ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ದಕ್ಕೆ ನಾನು ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ತೆಗೆದುಕೊಳ್ಳೋಕ್ಕೆ ಕಾರಣೀಕರ್ತ ಆದೆ ಅಂಥೇಳಿ ನಾನು ಮನಸ್ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊನೆಗೆ ನಾನು ಮೇ 31ಕ್ಕೆ ಇದೇ ತಿಂಗಳು ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದೇನೆ. ಅಲ್ಲಿಗೆ ನನ್ನ ಬದುಕು ಸಾರ್ಥಕವಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಿವೃತ್ತಿ ನಂತರ ನಾನು ಇಲಾಖೆ ಒಳಗೆ ಏನು ನನಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇದೆ, ಸಮಾಜದಲ್ಲಿ ಏನು ಕೆಲಸ ಮಾಡಲಿಕ್ಕೆ ದೇವರು ಆ ಶಕ್ತಿ ಕೊಡ್ತಾ ಇದ್ದಾನೆ, ಅದನ್ನು ಮಾಡ್ತಾ ಹೋಗಬೇಕು. ನಾನು ಇಂದಿನ ಯುವ ಮಿತ್ರರಿಗೆ, ಶಿಕ್ಷಕ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮದು ಇದು ಪವಿತ್ರವಾದ ವೃತ್ತಿ. ಸಮಾಜದೊಳಗೆ ಎಲ್ಲ ಇಲಾಖೆಗಳಿಗಂತೂ ಇದು ಭಾಳ ಒಂಥರ ಉನ್ನತ ಇದಕ್ಕೆ ಶಿಖರಕ್ಕೆ ಹೋಗಿರ್ತಕ್ಕಂಥದ್ದು. ಎಲ್ಲರೂ ಈ ಕಡೆನೇ ವೀಕ್ಷಣೆ ಮಾಡ್ತಾರೆ. ಅದರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಇಂದಿನ ಯುವ ಪೀಳಿಗೆಯನ್ನು ಅಬ್ಸರ್ವ್ ಮಾಡ್ತದೆ ಸಮಾಜ. ಹಾಗಾಗಿ ನಂದು ಒಂದು ಕಳಕಳಿ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ. ಅವರ ಮನ ಮುಟ್ಟುವ ಹಾಗೆ ನಮ್ಮ ಯುವ ಪೀಳಿಗೆ, ಈಗಿನ ನಮ್ಮ ಯುವ ಪೀಳಿಗೆ, ಯುವ ಮಿತ್ರರು, ಶಿಕ್ಷಕಿಯರು ಅವರ ಮನಸ್ಸನ್ನು ಗೆದ್ದುಕೊಂಡು ಕಾರ್ಯಕೆಲಸವನ್ನು ಮಾಡಿದರೆ ನಮ್ಮದು ಘನತೆ ಹೆಚ್ಚಾಗ್ತಾ ಇದೆ ಅಂತೇಳಿ ನನ್ನ ಮನದಾಳದ ಆಶೆಯನ್ನು ಈಗಿನ ಯುವ ಪೀಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಧಾರವಾಡ ತಾಲೂಕಿಗೆ ಶಿಕ್ಷಕ ವೃತ್ತಿಗೆ ಪ್ರಾರಂಭ ಮಾಡಿದ ಮೇಲೆ ಸ್ವಲ್ಪ ನಾನು ಸಂಘಟನಾ ಆಸಕ್ತನೂ ಹೌದು. ಹಾಗಾಗಿ ನಾನು ಇಲ್ಲಿ ಬಂದ ತಕ್ಷಣ ನನಗೆ ಬಸವರಾಜ್ ಗುರ್ಕಾರ್ ಸರ್ ಪರಿಚಯ ಆಯಿತು. ಅವರು ಸಂಪೂರ್ಣವಾದ ಸಂಘಟನೆಯೊಳಗೆ ನನಗೆ ಮಾರ್ಗದರ್ಶನ ಮಾಡ್ತಾ ಬಂದರು. ಅವರ ಒಂದು ಮಾರ್ಗದರ್ಶನದ ಅಡಿಯೊಳಗೆ ನಾನು ಧಾರವಾಡ ತಾಲೂಕಾ ಶಿಕ್ಷಕರ ಸಂಘದ
ಕೋಶಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. 2 ಅವಧಿ ಕೆಲಸವನ್ನು ಮಾಡಿದೆ. ಮುಂದೆ ಧಾರವಾಡ ಸಿಟಿಗೆ ನಾನು ಶಿಕ್ಷಕನಾಗಿ ಕೆಳಗೇರಿಗೆ ಬಂದಾಗ ಕೂಡ ನಾನು ಗುರುಕರ್ ಸರ್ ಜೊತೆಯಲ್ಲಿ ನೌಕರ ಸಂಘಕ್ಕೆ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದರು ಎಲ್ಲ ಶಿಕ್ಷಕರು. ಆವಾಗ ನೌಕರ ಸಂಘಕ್ಕೆ ನಾನು ಹಿಂದಿನ ಅವಧಿಯೊಳಗೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಮುಂದೆ ಉಪಾಧ್ಯಕ್ಷನ ಹುದ್ದೆಯನ್ನು ಕೂಡ ನನಗೆ ದಯಪಾಲಿಸಿದರು. ಮತ್ತು ಧಾರವಾಡ ತಾಲೂಕಿನ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕನಾಗಿ ನಿಲ್ಲುವಂಥ ಒಂದು ಅವಕಾಶ ಬಂತು. ಆವಾಗ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಭಾಳ ಅಲ್ಪ ಅವಧಿಯೊಳಗೆ ಚುನಾವಣೆ ಡೇಟ್ ಫಿಕ್ಸ್ ಆಗಿಬಿಡ್ತು. ಕೇವಲ 2-3 ದಿವಸದಲ್ಲಿ ಗುರುಕರ್ ಸರ್ ತಮ್ಮ ಎಷ್ಟೇ ಕಾರ್ಯಕೆಲಸಗಳಿದ್ರು ಕೂಡ ರಾಜ್ಯ ಮಟ್ಟದವು ಅವನ್ನೆಲ್ಲ ಬದಿಗೊತ್ತಿ ನನ್ನ ಜೊತೆಗೆ ಪ್ರಚಾರಕ್ಕೆ ನಮ್ಮೆಲ್ಲ ಜಿಲ್ಲಾ ಹಂತ ಮತ್ತು ತಾಲೂಕು ಹಂತದ ಪದಾಧಿಕಾರಿಗಳು, ಹೊನ್ನಪ್ಪನವ್ರು ಇರ್ಬೋದು, ಚುಳುಕಿ ಇರ್ಬೋದು, ಇಂಥ ಎಲ್ಲ ಸ್ನೇಹ ಬಳಗ ಸಂಘಟನಾ ಬಂಧುಗಳು ಜೊತೆಗೆ ಚಂದ್ರಶೇಖರ್ ನುಗ್ಲಿ ಇರ್ಬೋದು, ನಾಗೇಶ್ ಅವ್ರು ಇರ್ಬೋದು, ನಾರಾಯಣ ಅವ್ರು ಇರ್ಬೋದು. ಸೊ ಇವರೆಲ್ಲರನ್ನು ನನಗೆ ಪರಿಚಯಕ್ಕೆ ತಂದಂಥವ್ರು ಗುರುಕರ್ ಸರ್ ಅಂತೇಳಿ ಸಂದರ್ಭದಲ್ಲಿ ಕೇಳಿ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಾನು ಸಂಘಟನೆಯೊಳಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಬೆಳೆದೆ ಮತ್ತು ಶಿಕ್ಷಕರ ಸೇವೆಯನ್ನು ಆ ಸಂಘಟನೆಯೊಳಗೆ ಇದ್ದದ್ರಿಂದ ನನಗೆ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂಥೇಳಿ ಇದು ಕೂಡ ನನಗೆ ಸಾಕಷ್ಟು ತೃಪ್ತಿಯನ್ನು ತಂದಿದೆ. ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಸೊ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸರ್ವಿಸಿನ ಕೊನೆ ಹಂತದಲ್ಲಿ ಕೂಡ ನಾನು ಅವರಿಗೆ ರಾಜ್ಯ ಮತ್ತು ಜಿಲ್ಲಾ ಹಾಗೂ ತಾಲೂಕು ಹಂತದ ಎಲ್ಲ ನನ್ನ ಸಂಘಟನಾ ಬಳಗಕ್ಕೆ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಎಲ್ಲ ಗೆಳೆಯರ ಬಳಗ ಕೂಡಿಕೊಂಡು ಚಿಂತನೆ ಮಾಡಿ ನನಗೆ ಗಮನಕ್ಕೆ ತಂದರು. ಒಂದು ಗ್ರಂಥ ಬಿಡುಗಡೆ ಮಾಡೋಣ ತಮ್ಮ ಬಗ್ಗೆ ಅಂತ ಹೇಳಿದಾಗ ಮಾಡಿ ಅಂತ ನಾನು ಹೇಳಿದೆ. ಅದಕ್ಕೆ ಅಧಿಕಾರಿಗಳು ಕೂಡ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನನ್ನ ಗೆಳೆಯರು ಕೂಡ ಎಲ್ಲರೂ ಸಹಕಾರ ನೀಡಿ ಅದನ್ನು ಗ್ರಂಥವನ್ನು ಹೊರಗೆ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಅವರೆಲ್ಲರೂ ಏನು ಲೇಖನಗಳನ್ನು ಕಳಿಸಿದ್ದಾರೆ, ಕವನಗಳನ್ನು ಕಳಿಸಿದ್ದಾರೆ, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ 39 ವರ್ಷದ ಸೇವೆಯಲ್ಲಿ ನಾನು ಎಲ್ಲೆಲ್ಲಿ ಸೇವೆ ಮಾಡ್ತಾ ಬಂದೀನಿ. ನನಗೆ ನನ್ನ ಕುಟುಂಬದ ತಂದೆ ತಾಯಿಗಳಿರ್ಬೋದು, ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ಮಕ್ಕಳಿರ್ಬೋದು, ಆಮೇಲೆ ಹೊರಗಡೆ ವಿಚಾರ ಮಾಡಿದರೆ ನನ್ನ ಸಂಘಟಕ ಬಳಗ ಇರ್ಬೋದು, ಆಮೇಲೆ ತಾಲೂಕಿನಿಂದ ಹಿಡಿದು ರಾಜ್ಯ ಮಟ್ಟದ ನನ್ನ ಅಧಿಕಾರಿಗಳಿರ್ಬೋದು, ಆಮೇಲೆ ಎಲ್ಲೆಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ SDMC ಇರ್ಬೋದು, ಹಿರಿಯರು, ಆ ಗ್ರಾಮದ ಹಿರಿಯರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಶಾಸಕರಿರ್ಬೋದು, ಎಲ್ಲ ರೀತಿಯಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಅವರು ನನಗೆ ಈ 39 ವರ್ಷದ ಸೇವೆಯೊಳಗೆ ಇಲಾಖೆಯೊಳಗೆ ಕೆಲಸ ಮಾಡಲಿಕ್ಕೆ, ಪ್ರಗತಿಪರ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೀಗೆ ನಮ್ಮೆಲ್ಲರಿಗೂ ಮಾದರಿಯಾದ ಶ್ರೀಯುತರ 3 ಜನ ಮಕ್ಕಳಾದ ಪೂಜಾ, ಪ್ರಜ್ಞಾ ಹಾಗೂ ಪ್ರಜ್ವಲ್ ತಂದೆ ತಾಯಿಯ ಸಂಸ್ಕಾರದಲ್ಲಿ ಬೆಳೆದು ತಂದೆ ತಾಯಿಗೆ ತಕ್ಕ ಮಕ್ಕಳಾಗಿದ್ದಾರೆ. ಶ್ರೀಯುತ ಕೇಸರಿ ಗುರುಗಳ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಎಲ್ಲರೂ ಹಾರೈಸೋಣ.